M4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ನೆಲಮಂಗಲ ಟೌನ್ ಪೊಲೀಸ್ ಠಾಣೆ ಹಾಗೂ ವಾಗ್ದೇವಿ ವಿದ್ಯಾಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಶಾಲಾ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ವಿವಿಧ ಯೋಗಾಸನಗಳನ್ನು ಪ್ರದರ್ಶಿಸುವ ಮೂಲಕ ಒತ್ತಡ ನಿವಾರಣೆ, ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಯೋಗದ ಮಹತ್ವವನ್ನು ಸಾರಿದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ಸಿಬ್ಬಂದಿ, ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಯೋಗಾಭ್ಯಾಸದಲ್ಲಿ ಭಾಗವಹಿಸಿ ಆರೋಗ್ಯಕರ ಜೀವನ ಶೈಲಿಯು ಸಂದೇಶವನ್ನು ಸ್ವೀಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ RS ಗೌಡ ಅವರು ಇಂದಿನ ಯುವ ಪೀಳಿಗೆಗೆ ಯೋಗವನ್ನು ಜೀವನದ ಭಾಗವಹಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಯೋಗ ಬಲ್ಲವನಿಗೆ ರೋಗ ಇಲ್ಲ ಎಂಬ ಗಾದೆ ಅರ್ಥವನ್ನು ವಿವರಿಸಿದ ಅವರು ಆರೋಗ್ಯಕರ ಆಹಾರ ಪದ್ಧತಿ, ನಿಯಮಿತ ವ್ಯಾಯಾಮ ಮತ್ತು ಪ್ರತಿದಿನದ ಯೋಗಾಭ್ಯಾಸದಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಇದೇ ವೇಳೆ ವಿದ್ಯಾರ್ಥಿಗಳು ಮಾತನಾಡಿ ಪೊಲೀಸ್ ಠಾಣೆಯಲ್ಲಿ ಯೋಗ ಪ್ರದರ್ಶನ ನೀಡುವ ಅವಕಾಶ ದೊರೆತಿದ್ದು ಪೊಲೀಸ್ ಇಲಾಖೆಯ ಬಗ್ಗೆ ಇದ್ದ ಅನೇಕ ಭಯ ದೂರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಇಂತಹ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಇಲಾಖೆಯ ನಡುವಿನ ಆತ್ಮೀಯತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡುವುದಕ್ಕೆ ಸಹಕರಿಸಿದ ನಗರ ಪೊಲೀಸ್ ಠಾಣೆ ಎಲ್ಲಾ ಸಿಬ್ಬಂದಿ ವರ್ಗದವರು, ಆರಕ್ಷಕರು ತುಂಬ ಹೃದಯದ ಧನ್ಯವಾದಗಳು. ವಾಗ್ದೇವಿ ವಿಳಾಸ ಶಾಲೆ ಆಡಳಿತ ಮಂಡಳಿ ಧನ್ಯವಾದ ತಿಳಿಸಿದ್ದಾರೆ. ऐश्वर्या कम दिस टाइम लिख ಹೌದಲ್ಲ, ಈಗೆಲ್ಲ ಗೊತ್ತಿದೆ. ದಪ್ಪ ಆದ್ಮೇಲೆ ಎಷ್ಟು ಸಣ್ಣಾಗಲಿಕ್ಕೆ ಎಷ್ಟೆಷ್ಟು ಕಷ್ಟ ಬಿಡ್ತೀವಿ ಅಥವಾ ಎಷ್ಟೆಷ್ಟು ಖರ್ಚು ಮಾಡ್ತೀವಿ. ಯಾರು ಏನು ಹೇಳಿದ್ರು ಅದನ್ನೇ ಮಾಡ್ತೀವಿ, ಹೌದಲ್ಲ. ಏನೋ ಒಂದು 5 ದಿನಕ್ಕೆ 15 ದಿನ ಸ್ಟಾರ್ಟ್ ಮಾಡ್ತೀವಿ, ಅದು ಸಣ್ಣ ಆಗುತ್ತೆ. ಸಣ್ಣ ಆಗುತ್ತೆ, ನಾವು ದಿನ ಗಂಧಿಸ್ಬೇಕಷ್ಟೇ, ಬೇರೆ ಏನೋ ಮಾಡಿದ್ರೆ ಸಣ್ಣ ಆಗೋದು. ಊಟ ಬಿಟ್ಟರೆ, ಉಪವಾಸ ಬಿಟ್ಟರೆ ವೀಕ್ ಆಗ್ತದೆ. ವೀಕ್ ಆಗೋದಕ್ಕೂ ಫಿಟ್ನೆಸ್ ಬರೋಕ್ಕೂ ಭಾಳ ವ್ಯತ್ಯಾಸ ಇದೆ. ನೀವೆಲ್ಲ ಭಾಳ ಖುಷಿಯಾಗಿ ನೋಡಿ, ಭಾಳ ಲವಲೋಕಿಯಿಂದಿದ್ರಿ. ಏನು ಇವತ್ತು ನೆಲಮಂಗಲ ಟೌನ್ ಸ್ಟೇಷನ್ಗೆ ನಮ್ಮ ವಾಗ್ದೇವಿ ವಿಲಾಸ್ ಶಾಲೆಯ ಮಕ್ಕಳು ಬಂದು ಧೈರ್ಯದಿಂದ ಯೋಗ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡಿದಂತಹ ಈ ನೆಲಮಂಗಲ ಟೌನ್ ಲಿಮಿಟಿನ ಸಬ್ ಇನ್ಸ್ಪೆಕ್ಟರ್ ಆಗಿರುವಂಥ ಶ್ರೀಯುತ BR ಗೌಡ ಸರ್ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ನಾವು ಧನ್ಯವಾದಗಳನ್ನು ಹೇಳೋಣ. ಹೇಳ್ತೀರಾ? ಧನ್ಯವಾದಗಳು ಸರ್. ನಮಸ್ಕಾರ. ಇವತ್ತೇನು ನಾವು ವಾಗ್ದೇವಿ ವಿಲಾಸ್ ಶಾಲೆ ನೆಲಮಂಗಲ ಕಡೆಯಿಂದ ನೆಲಮಂಗಲ ಟೌನ್ ಸ್ಟೇಷನ್ಗೆ ಬಂದಿದ್ದೇವೆ. ಕಾರಣ ಏನಂತಂತಂದರೆ, ಯೋಗದ ಬಗ್ಗೆ ಒಂದು ಜನಜಾಗೃತಿಯನ್ನು ಮೂಡಿಸುವುದು ಹಾಗೂ ನಮ್ಮ ಏನು ಜನ್ರೇಷನಲ್ಲಿ ಏನಿದೆ ಅದರ ಅವಶ್ಯಕತೆಯನ್ನು ಹೇಳಲಿಕ್ಕೋಸ್ಕರ ಒಂದು ಅವಕಾಶ ಕೇಳಿದ್ವಿ. ಸಬ್ ಇನ್ಸ್ಪೆಕ್ಟ್ರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ Yoga is the aligning of the body, soul and mind. The regular practice of yoga reduces the stress and make a person calm and content, which help a person to deal with regular practice of yoga. Thank you. ಮಾಡಿದ್ದೀರಾ, ಏನಿಸ್ತು ನಿಮಗೆ? ನಮಗೆ ಇಲ್ಲಿ ಬರೋಕ್ಕೂ ಮುಂಚೆ ಭಯ ಆಗ್ತಿತ್ತು, ಆದರೆ ಇವಾಗ ಸಬ್ ಇನ್ಸ್ಪೆಕ್ಟರ್ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ನಮಗೇನು ಭಯ ಇಲ್ಲ. ಎಲ್ಲ ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಇನ್ಸ್ಪೆಕ್ಟರ್ಸ್ ಎಲ್ಲರಿಗೂ ಯೋಗ ತುಂಬ ಇಂಪಾರ್ಟೆಂಟು. ಹೆಲ್ತಿಯಾಗಿರ್ಬೋದು ಯೋಗ ಮಾಡೋದು. ಥ್ಯಾಂಕ್ ಯು. ನ್ಯೂಸ್ ರಿಪೋರ್ಟರ್ ರಂಗಪ್ಪ, M4 ನ್ಯೂಸ್, ನೆಲಮಂಗಲ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ M4 ನ್ಯೂಸ್.